2023 ಮುಗಿದು 2024 ಶುರುವಾಗಿದೆ. ಆ್ಯಂಡ್ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ಸಿನಿಮಾಗಳು ಬರೋದಕ್ಕೆ ರೆಡಿಯಾಗಿವೆ. ಹಾಗಿದ್ರೆ 2024ರಲ್ಲಿ ಬರ್ತಾ ಇರುವಂತಹ ಭರವಸೆ ಇರುವ ಸಿನಿಮಾಗಳು ಯಾವ್ಯಾವು ಅನ್ನೋದರ ಬಗ್ಗೆನೇ ಈ ವಿಡಿಯೋ. ಹಾಗಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯುವ, ಇದು ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದಲ್ಲಿ ಯುವರಾಜ್ ಕುಮಾರ್, ಸಪ್ತಮಿ ಗೌಡ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಇದೊಂದು ಲವ್ ರೊಮ್ಯಾಂಟಿಕ್ ಡ್ರಾಮಾ ಜಾನರ್ನ ಸಿನಿಮಾ ಆಗಿದ್ದು, ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದ್ದಾವೆ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಇದಾಗಿದ್ದರೂ ಕೂಡ ಸಿನಿಮಾದ ಮೇಲೆ ಹೈಪ್ ಇರೋದಕ್ಕೆ ಕಾರಣ ಅಂದರೆ ಸಂತೋಷ್ ಆನಂದರಾಮ್ ಮತ್ತು ಯುವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅನ್ನೋದು. ಆ್ಯಂಡ್ ಈ ಸಿನಿಮಾ ಇದೇ ಮಾರ್ಚ್ 28ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. KD ದ ಡೆವಿಲ್, ಇದು ಪ್ರೇಮ್ಸ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ, ರೀಶ್ಮಾ ನಾನಯ್ಯ, ರವಿಚಂದ್ರನ್, ರಮೇಶ್ ಅರವಿಂದ್, ಸಂಜಯ್ ದತ್ ಹೀಗೆ ದೊಡ್ಡ ತಾರಾ ಬಳಗವೇ ಇರುವಂತಹ ಸಿನಿಮಾ. ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಯಾಕಿದ್ದಾವೆ ಅನ್ನೋದಕ್ಕೆ ರೀಸನ್ಸ್ ನಮಗೆಲ್ಲ ಗೊತ್ತೇ ಇದೆ. ಅದು ಪ್ರೇಮ್ಸ್ ಮತ್ತು ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ಅನ್ನೋದು. ಸೊ ಈ ಕಾಂಬಿನೇಷನ್ ಅಂದಾಗಲೇ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾವೆ. ಆ್ಯಂಡ್ ಈ ಸಿನಿಮಾ ಕೂಡ ಹಾಗೆ ಮೂಡಿ ಬರುತ್ತೆ ಅನ್ನಬಹುದು. ಆ್ಯಂಡ್ ಹಾಗೆ ಇರಲಿ ಅನ್ನೋದು ಕೂಡ ನನ್ನ ಆಸೆ. ಮಾರ್ಟಿನ್, ಇದು AP ಅರ್ಜುನ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾ ಕೂಡ ಇದೇ ವರ್ಷ 2024ಕ್ಕೆ ರಿಲೀಸ್ ಆಗುತ್ತೆ. ಆ್ಯಂಡ್ ಅತಿ ಹೆಚ್ಚು ಹೈಪ್ ಇರುವಂತಹ ಧ್ರುವ ಸರ್ಜಾ ಅವರ ಸಿನಿಮಾ ಕೂಡ ಇದು. ಹೌದು, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಆ್ಯಂಡ್ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದನ್ನು ಟೀಸರ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ಸಿನಿಮಾದ ರಿಲೀಸ್ ಡೇಟ್ ಒಂದನ್ನು ಅನೌನ್ಸ್ ಮಾಡಲಿ ಅನ್ನೋದೇ ನನ್ನ ಕೋರಿಕೆ. ಕಾಂತಾರ ಅಧ್ಯಾಯ 1, ಇದು ಬರೀ KFIನ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅತಿ ಹೆಚ್ಚು ಹೈಪ್ ಇರುವಂಥ ಸಿನಿಮಾ. ರಕ್ಷಿತ್ ಶೆಟ್ಟಿಯವರೇ ಬರೆದು, ಅವರೇ ಡೈರೆಕ್ಷನ್ ಮಾಡಿ, ಅವರೇ ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದು ಕಾಂತಾರ ಸಿನಿಮಾದ ಪ್ರೀಕ್ವೆಲ್. ಕಾಂತಾರ ಸಿನಿಮಾ ಯಾವ ರೀತಿಯ ಸಕ್ಸಸ್ಸನ್ನು ಕಂಡಿತ್ತು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರನೇ. ಆ್ಯಂಡ್ ಅದಕ್ಕೇ ಈಗ ಈ ಸಿನಿಮಾದ ಮೇಲೆ ಭರವಸೆ ಇದೆ. ಸಿನಿಮಾದ ಫಸ್ಟ್ ಲುಕ್ ಟೀಸರನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ಟೀಮಿನವರು. ಆ್ಯಂಡ್ ಅದರಲ್ಲಿ ರಿಷಬ್ ಶೆಟ್ಟಿಯವರ ಲುಕ್ಕನ್ನು ನೋಡಿ ಗೂಸ್ ಬಂಪ್ಸ್ ಬಂದಿರೋದಂತೂ ನಿಜ. ಸೊ ಅತಿ ಹೆಚ್ಚು ಭರವಸೆ ಇರುವಂತಹ 2024ರ ಸಿನಿಮಾ ಇದು ಅನ್ನಬಹುದು. ಮ್ಯಾಕ್ಸ್, ಇದು ವಿಜಯ್ ಕಾರ್ತಿಕೇಯ ಅವರ ನಿರ್ದೇಶನದಲ್ಲಿ ಕಿಚ್ಚ ಸುದೀಪ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇದೊಂದು ಥ್ರಿಲ್ಲರ್ ಜಾನರ್ನ ಫುಲ್ ಆಫ್ ಆ್ಯಕ್ಷನ್ ಸಿನಿಮಾ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಿನಿಮಾದ 70% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದೇ ಏಪ್ರಿಲಲ್ಲಿ ಸಿನಿಮಾನ ಮೇ ಬಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಹಾಗೇನಾದರೂ ಆದರೆ ಅತಿ ಹೆಚ್ಚು ಭರವಸೆ ಇರುವಂತಹ ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ಸನ್ನೇ ಕಾಣುತ್ತೆ ಅನ್ನಬಹುದು. ಬ್ಯಾಚುಲರ್ ಪಾರ್ಟಿ, ಇದು ಅಭಿಜಿತ್ ಮಹೇಶ್ ಆ್ಯಂಡ್ ಟೀಮ್ ಅವರ ನಿರ್ದೇಶನದಲ್ಲಿ ಲೂಜ್ಮಾದ ಯೋಗಿ, ದಿಗಂತ್ ಮತ್ತು ಅಚ್ಯುತ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ. GS ಗುಪ್ತಾ ಮತ್ತು ಪರಮೋ ಸ್ಟುಡಿಯೋಸ್ ಅವರು ಈ ಸಿನಿಮಾಗೆ ಬಂಡವಾಳವನ್ನು ಹಾಕಿದ್ದಾರೆ. ಇದೊಂದು ಕಾಮಿಡಿ ಡ್ರಾಮಾ ಜಾನರ್ನ ಸಿನಿಮಾ ಆಗಿದೆ. ಆ್ಯಂಡ್ ಈ ಸಿನಿಮಾ ಇದೇ ಜನವರಿ 26ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾ ಅಂತೂ ಸಖತ್ತಾಗಿರುತ್ತೆ ಅನ್ನಬಹುದು. ಭೀಮಾ, ಇದು ವಿಜಯ್ ಕುಮಾರ್ ಅವರ ನಿರ್ದೇಶನದಲ್ಲಿ ದುನಿಯಾ ವಿಜಯ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಇದು ಕೆಲವು ಸತ್ಯ ಘಟನೆಗಳ ಆಧಾರಿತ ಮಾಸ್ ಆ್ಯಕ್ಷನ್ ಸಿನಿಮಾ ಆಗಲಿದೆ. ಆ್ಯಂಡ್ ದುನಿಯಾ ವಿಜಯ್ ಅವರ ಅತಿ ಹೆಚ್ಚು ಭರವಸೆ ಇರುವಂತಹ ಸಿನಿಮಾ ಇದು ಅನ್ನಬಹುದು. ಯಾಕೆಂದರೆ ಆಲ್ರೆಡಿ ದುನಿಯಾ ವಿಜಯ್ ಅವರ ನಿರ್ದೇಶನ ಮಾಡಿ ನಟಿಸಿರುವಂತಹ ಸಲಗ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆ್ಯಂಡ್ ಈಗ ಭೀಮಾ ಕೂಡ ಅದೇ ದಾರಿಯಲ್ಲಿ ಸಾಗುತ್ತಿದೆ ಅನ್ನಬಹುದು. ಅನ್ನಾ ಫ್ರಾಮ್ ಮೆಕ್ಸಿಕೋ, ಇದು ಶಂಕರ್ ಗುರು ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ. ಸಿನಿಮಾದ ಬಗ್ಗೆ ಜಾಸ್ತಿ ಏನೂ ಅಪ್ಡೇಟ್ಸ್ ಇಲ್ಲ, ಸಿನಿಮಾ ಅನೌನ್ಸ್ ಆಗಿರೋದನ್ನು ಬಿಟ್ಟರೆ. ಬಡವ ರಾಸ್ಕಲ್ ಟೀಮಿನವರೇ ಈ ಸಿನಿಮಾನೂ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಿನಿಮಾ ಕೂಡ ಭರವಸೆಯ ಸಿನಿಮಾ ಆಗಿರುತ್ತೆ ಅನ್ನಬಹುದು. ಉತ್ತರಾಖಂಡ, ಇದು ರೋಹಿತ್ ಪದ್ದಕ್ಕಿ ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ. ಅದರಲ್ಲೂ ಅತಿ ಹೆಚ್ಚು ಭರವಸೆ ಇರುವಂತಹ ಡಾಲಿ ಧನಂಜಯ್ ಅವರ ಸಿನಿಮಾ ಇದು. ಸಿನಿಮಾದ ಫಸ್ಟ್ ಲುಕ್ ಟೀಸರನ್ನು ರಿಲೀಸ್ ಮಾಡಲಾಗಿದೆ. ಆ್ಯಂಡ್ ಅದನ್ನು ನೋಡಿದರೆ ಸಿನಿಮಾ ಅಂತೂ ಫುಲ್ ಸೈಕ್ ಆಗಿರುತ್ತೆ ಅನ್ನಬಹುದು. ಆ್ಯಂಡ್ ಟೀಸರನ್ನು ನೋಡಿದರೆ
ಸಿನಿಮಾ ಪೂರ್ತಿ ಮೇ ಬಿ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇರುತ್ತೆ. ಆ್ಯಂಡ್ ಟೀಸರಲ್ಲಿ ಇರೋ ಥರ ಸಿನಿಮಾ ಏನಾದರೂ ಇದ್ದರೆ ಆಬ್ವಿಯಸ್ಲಿ ಸಿನಿಮಾ ಅಂತೂ ಆಡಿಯನ್ಸ್ಗಳ ಭರವಸೆಯನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋದು ನಿಜಾನೇ. ಕರಾವಳಿ ಇದು ಗುರುದತ್ ಗಾನಿಗ ಅವರ ನಿರ್ದೇಶನದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟನ್ನು ಪ್ರಜ್ವಲ್ ದೇವರಾಜ್ ಅವರು ಆರಿಸಿಕೊಂಡಿದ್ದಾರೆ ಅನಿಸುತ್ತೆ ನನಗೆ. ಆ್ಯಂಡ್ ಅದನ್ನು ಟೀಸರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಸಿನಿಮಾದ ಮೇಲೆ ಭರವಸೆ ಅಂತೂ ಜಾಸ್ತಿನೇ ಇದೆ. ಆ್ಯಂಡ್ ಸಿನಿಮಾ ಆಬ್ವಿಯಸ್ಲಿ ಆ ಭರವಸೆಯನ್ನು ಉಳಿಸಿಕೊಳ್ಳುತ್ತೆ ಅನ್ನಬಹುದು. ಕರಾವಳಿ ಭಾಗದ ಕಂಬಳದ ಕಥೆಯನ್ನು ಈ ಸಿನಿಮಾ ಹೊಂದಿದೆ ಅನಿಸುತ್ತೆ. ಆ್ಯಂಡ್ ಹಾಗೇನಾದರೂ ಆಗಿದ್ದರೆ ಆಬ್ವಿಯಸ್ಲಿ ಈ ಸಿನಿಮಾ ಜನರ ಭರವಸೆಯನ್ನು ಗೆಲ್ಲುತ್ತೆ ಅನ್ಕೋತೀನಿ. ಭಗೀರ ಇದು ಪ್ರಶಾಂತ್ ನೀಲ್ ಅವರ ಬರೆದ ಕಥೆಯನ್ನು ಡಾಕ್ಟರ್ ಸೂರಿಯವರು ನಿರ್ದೇಶನ ಮಾಡ್ತಾ ಇರುವಂಥ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಆಫೀಸರ್ನ ಮುಖ್ಯ ಪಾತ್ರದಲ್ಲಿ ಶ್ರೀಮುರಳಿಯವರು ಕಾಣಿಸಿಕೊಳ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಈಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಪ್ಯೂರ್ ಆ್ಯಕ್ಷನ್ ಸಿನಿಮಾ ಆಗುತ್ತೆ ಅನ್ನಬಹುದು. ಸೊ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಿದೆ. ಆ್ಯಂಡ್ 2024ರಲ್ಲಿ ಶ್ರೀಮುರಳಿಯವರ ಅತಿ ಹೆಚ್ಚು ಭರವಸೆ ಇರುವಂಥ ಸಿನಿಮಾ ಭಗೀರ ಆಗುತ್ತೆ ಅನಿಸುತ್ತೆ ನನಗೆ. ದೈಜಿ ಇದು ಆಕಾಶ್ ಶ್ರೀವಾತ್ಸ ಅವರ ನಿರ್ದೇಶನದಲ್ಲಿ ರಮೇಶ್ ಅರವಿಂದ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರನ್ನು ರಿಲೀಸ್ ಮಾಡಿದೆ ಚಿತ್ರತಂಡ. ಆ್ಯಂಡ್ ಪೋಸ್ಟರ್ ಅಂತೂ ಸೈಕ್ ಆಗಿದ್ದು ಆಡಿಯನ್ಸ್ಗಳ ತಲೆಗೆ ಹುಳವನ್ನು ಬಿಟ್ಟಿರೋದಂತೂ ನಿಜಾನೇ. ಆ್ಯಂಡ್ ಇದು ಗಂಡಸರ ಮೈ ಮೇಲೆ ದೆವ್ವ ಬರುವ ಕಥೆಯನ್ನಾಧರಿಸಿದ ಸಿನಿಮಾ ಅಂತ ರಮೇಶ್ ಅರವಿಂದ್ ಅವರು ಹೇಳಿದ್ದು. ಸಿನಿಮಾದ ಮೇಲೆ ಅದು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸನ್ನು ತಂದಿದೆ. ಆ್ಯಂಡ್ ಆಬ್ವಿಯಸ್ಲಿ 2024ರಲ್ಲಿ ಇದು ಕೂಡ ಭರವಸೆಯ ಸಿನಿಮಾನೇ ಅನ್ಕೋತೀನಿ. ಯು ಆ್ಯಂಡ್ ಐ ಇದು ಉಪೇಂದ್ರ ಅವರೇ ಬರೆದು ಅವರೇ ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ. ಈ ಸಿನಿಮಾದ ಮೇಲೆ ಭರವಸೆ ಇರೋಕ್ಕೆ ಕಾರಣ ಏನು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರನೇ. ಅದು ಉಪೇಂದ್ರ ಅವರು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಳ್ತಾ ಇದ್ದಾರೆ ಅನ್ನೋದು. ಆ್ಯಂಡ್ ಟೀಸರ್ ಮತ್ತು ಪೋಸ್ಟರ್ಗಳು ಆ ಕೆಲಸವನ್ನು ಮಾಡಿರೋದಂತೂ ನಿಜಾನೇ. ಸೊ 2024ರಲ್ಲಿ ಜನರು ಹುಚ್ಚಾಗುವ ಸಿನಿಮಾ ಒಂದು ಬರುತ್ತೆ ಅಂದರೆ ಅದು UI ಸಿನಿಮಾ ಆಗಿರುತ್ತೆ ಅನ್ನಬಹುದು. ಆ್ಯಂಡ್ ಆಬ್ವಿಯಸ್ಲಿ ಆ ಸಿನಿಮಾ ಜನರ ಭರವಸೆಯನ್ನು ಗೆದ್ದೇ ಗೆಲ್ಲುತ್ತೆ. ಡೆವಿಲ್ ದ ಹೀರೋ ಇದು ಮಿಲನಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಡಿ ಬಾಸ್ ದರ್ಶನ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ. 2024ರಲ್ಲಿ ಡಿ ಬಾಸ್ ದರ್ಶನ್ ಅವರ ಅತಿ ಹೆಚ್ಚು ಭರವಸೆ ಇರುವಂಥ ಸಿನಿಮಾ ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಆಗಲಿದೆ. ಆ್ಯಂಡ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದಂತೂ ನಿಜಾನೇ. ಆ್ಯಂಡ್ ಡೆವಿಲ್ ಸಿನಿಮಾಗಾಗಿ ಡಿ ಬಾಸ್ ಅಭಿಮಾನಿಗಳು ತುದಿಗಾಲ ಮೇಲೆ ಕಾಯ್ತಾ ಇರೋದು ನಿಜಾನೇ. ಆ್ಯಂಡ್ 2024ರಲ್ಲಿ ದರ್ಶನ್ ಅವರ ಅತಿ ಹೆಚ್ಚು ಭರವಸೆ ಇಟ್ಕೊಂಡು ಈ ಸಿನಿಮಾ ಬರ್ತಾ ಇದೆ. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ 2024ರಲ್ಲಿ ಅತಿ ಹೆಚ್ಚು ಭರವಸೆಯನ್ನು ಇಟ್ಕೊಂಡು ಬರ್ತಾ ಇರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಯ, ಅದರಲ್ಲೂ ನಮ್ಮ ಸ್ಟಾರ್ ನಟರ ಸಿನಿಮಾಗಳು ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಮತ್ತು ಈ ಸಿನಿಮಾಗಳಲ್ಲಿ ನೀವು ವೇಟ್ ಮಾಡ್ತಾ ಇರುವಂತಹ ಸಿನಿಮಾ ಯಾವುದು ಮತ್ತು ಈ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಭರವಸೆಯ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.